ಸೊ ಇವಾಗ ನಿಮ್ಮ ಇಷ್ಟೆಲ್ಲ ಲೈಫಿನ ಬಗ್ಗೆ ಹೇಳಿದ್ರಿ. ಓಕೆ, ಈಗ ನಮಗೊಂದು ನಮ್ಮ ಲೈಫಲ್ಲಿ ತುಂಬ ನೋವಾದಂತಹ ದಿನ ಇರ್ಬೋದು, ತುಂಬ ನೋವಾದಂತಹ ದಿನ, ಯಾವುದಾದ್ರೂ ಒಂದು ಇನ್ಸಿಡೆಂಟ್ ನಡೆದಿರ್ಬೋದು, ಅಂತಹ ಯಾವುದಾದ್ರೂ ಒಂದು ಘಟನೆ ಇದೆ. ನನ್ನ ಶಾಪ್ನಲ್ಲಿ ಹಣ ಕಳಿಸ್ತಾರ, ಮನಿ ಟ್ರಾನ್ಸ್ಫರ್ ಮಾಡ್ತಾರಲ್ಲ ಊರಿಗೆಲ್ಲ ಹಣ ಕಳಿಸ್ಲಿಕ್ಕೆ. ಇವಾಗ ಗೂಗಲ್ ಪೇ ಬಂದಿದೆ, ಮೊದಲೆಲ್ಲ ಅಂಗಡಿಗೆ ಬರ್ತಾ ಇದ್ರು ಮನಿ ಟ್ರಾನ್ಸ್ಫರ್ ಅಂತ ಹೇಳಿ, ಅಕೌಂಟ್ ನಮಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾ ಇದ್ದೆವು. ಅವಾಗೆಲ್ಲ ಬಂದು ಎಲ್ಲರೂ ನನ್ನ ಹಣ ಕೊಟ್ಟು ಹೋಗ್ತಾ ಇದ್ರು. ಸರ್ವರ್ ಡೌನ್ ಇತ್ತು. ಅವಾಗ ನಾನು ಎಲ್ಲರಿಂದ ಹಣ ತಗೊಂಡು ಇಟ್ಟಿದ್ದೆ. ನಾನು ಅದನ್ನು ಬ್ಯಾಂಕಿಗೆ ಹೋಗಿ ಹಾಕಿದ್ದೆ, ನನ್ನ ಅಕೌಂಟ್ಗೆ ಬರಲಿಕ್ಕೆ ಬೇಕು. ಅದೊಂದು ಕಂಪನಿ ಥ್ರೂ ಅಲ್ಲಿ ಇತ್ತು, ಫೋರ್ ಮನಿ ಆನ್ ಮೊಬೈಲ್ ಅಂತೇಳಿ. ಅದರಲ್ಲಿ ಒಂದು 2.5 ಲಕ್ಷ ತನಕ ಅದರಲ್ಲಿ ಹಾಕಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇವರು ಕೊಟ್ಟ ಹಣವನ್ನೆಲ್ಲ ತಗೊಂಡೋಗಿ ಅದರಲ್ಲಿ ಅವ್ರ ಕಂಪನಿಗೆ ಹಾಕೋದು. ಹಾಕಿ ನಾನು ಬಂದು ಇಲ್ಲಿ ಹಣ ಕಳಿಸಲಿಕ್ಕೆ ನೋಡುವಾಗ ಹಣ ಹೋಗೋದಿಲ್ಲ. ವಿಷಯ ಏನಂತೇಳಿ ಕಂಪನಿ ಹೋಗಿದೆ, ಕಂಪನಿ ಲಾಸ್ ಆಗಿದೆ. ಕಂಪನಿ ಬಂದದ್ದು, ಕಂಪನಿ ಬಂದು ನಿಮ್ಗೆ ಹಣ RBI ಬ್ಲಾಕ್ ಮಾಡಿದ್ದು ಅದನ್ನು. ಅವರು ಟ್ಯಾಕ್ಸ್ ಅನ್ನು ಕಟ್ಟಲಿಲ್ಲ, ಅದಕ್ಕೆ ಕಂಪನಿ ಬ್ಲಾಕ್ ಮಾಡಿದ್ದು. ನನ್ನಿಂದ 2.5 ಲಕ್ಷ ಹೋಗಿದೆ. ನಾನು ಎಲ್ಲಿಂದೆಲ್ಲ ಮಾಡಿ ಅವರಿಗೆ ಹಣ ಕಳಿಸ್ಕೊಟ್ಟೆ. ಅದು ಆಗಿ 1 ವಾರ ಬಿಟ್ಟು ನನ್ನ ಸ್ವಿಫ್ಟ್ ಗಾಡಿ ನನ್ನ ಫ್ರೆಂಡ್ ತಗೊಂಡು ಆಕ್ಸಿಡೆಂಟ್ ಮಾಡಿದ್ದು ಬ್ಯಾಂಗ್ಳೂರಲ್ಲಿ. ಸ್ವಿಫ್ಟ್ ಗಾಡಿ ನಂದು, ಅವನ ಏರ್ಪೋರ್ಟ್ಗೆ ತಗೊಂಡು ಹೋಗುವಾಗ ಆಕ್ಸಿಡೆಂಟ್ ಆದದ್ದು. ಆಕ್ಸಿಡೆಂಟ್ ಆಗಿ ಅದರಲ್ಲಿ ಕೂಡ ನನಗೆ 2 ಲಕ್ಷ ಹೋಯ್ತು 1 ವಾರ ಗ್ಯಾಪಲ್ಲಿ. 2.5 ಲಕ್ಷ ಹೋಗಿ 1 ವಾರ ಗ್ಯಾಪಲ್ಲಿ ಮತ್ತೆ 2 ಲಕ್ಷ, ಮತ್ತೆ 2 ಲಕ್ಷ ಸಾಲವೇ ಸಾಲ. ಅದರ ನಂತರ ಅಂಗಡಿ ಇತ್ತು ಮಂಜನಾಡಿಯಲ್ಲಿ, ಸ್ವಲ್ಪ ದಿವಸ ಒಂದು ಅಂಗಡಿ ಮಾಡಿದ್ದೆ, ಒಂದು ಎಕ್ಸ್ಟ್ರಾ ಅಂಗಡಿ, ಅದು ಕೂಡ ಲಾಸ್ ಆಯಿತು. ಅವಾಗ ನನಗೆ ಕೂಗ್ಲಿಕ್ಕೆ ಬಂದಿದೆ. ಟೋಟಲ್ 3 ಅಟ್ಯಾಕ್ 1 ತಿಂಗಳಲ್ಲಿ. ಅವಾಗ ನಾನು ಕೂಗಿದ್ದೆ. ಹೇಗೆ ಮ್ಯಾನೇಜ್ ಮಾಡಿದ್ದೀನಿ? ತುಂಬ ಕಷ್ಟ ಆಗಿದೆ. ಅದ ನಂತರ 1 ತಿಂಗಳು ಬಿಟ್ಟು ನನ್ನ ಮದುವೆ. ಆ ಟೈಮಲ್ಲಿ ಈಗ ಆಯ್ತು. ಹೌದು, 4 ಲ್ಯಾಕ್ ಇದರಲ್ಲಿ ಹೋಯ್ತು, ಅಂಗಡಿಯಲ್ಲಿ ಹೋಯ್ತು, ಎಲ್ಲ ಟೋಟಲ್ ಒಂದು 5 ಲಕ್ಷ ರೂಪಾಯಿ ಹೋಗಿದೆ. ಅವಾಗ ಏನು ಅನಿಸ್ಲಿಲ್ಲ ನಿಮಗೆ? ಏನು ಅನಿಸಿಕೆ, ಏನು ಮಾತಾಡ್ಬೇಕಂತ ಗೊತ್ತಾಗ್ಲಿಲ್ಲ ನನಗೆ. ಸ್ಟೆಕ್ ಆಗಿದ್ದೆ ನಾನು ಅವಾಗ. ಅದು ಇವತ್ತು ಕೂಡ ನೆನೆಸುವಾಗ ನನಗೆ ಹೆದರಿಕೆ ಆಗ್ತಾ ಇದೆ. ಹೌದೌದು. ಹೇಗೆ ರಿಕವರಿ ಮಾಡಿದ್ರಿ? ಮನೆಯವರು ಸಪೋರ್ಟ್ ಮಾಡಿದ್ರು. ನಿಮ್ಮ ಮನೆಯವರು? ಹೌದು. ಹೇಗೆ? ಎಲ್ಲ ಐಡಿಯಾ ಹೇಳಿಕೊಟ್ರು. ಫಿನಾನ್ಷಿಯಲ್ಗೆ ಯಾವ ರೀತಿ ರಿಕವರ್ ಮಾಡ್ಬೇಕಂತೇಳಿ ನನಗೆ ಐಡಿಯಾ ಮಾಡಿಕೊಟ್ಟಿದ್ರು. ಎಲ್ಲದಕ್ಕೆ ನನಗೆ ಸಾಥ್ ಕೊಟ್ಟದ್ದು ಮನೆಯವರು. ನನ್ನ ಕೈ ಬಿಡ್ಲಿಲ್ಲ ಅವರು. ಅವತ್ತು ನಾನು ಕೂಗಿದ್ದೆ. ಹೌದೌದು. ಬೇರೆ ಏನು ನೆನಪಾಗ್ಲಿಲ್ಲ? ಬೇರೆ ಏನು ನೆನಪಾಗ್ಲಿಲ್ಲ ಅಂತ? ನೆನಪು ಏನು ಬೇರೆ ಏನಕ್ಕೆ ಹೋಗ್ಲಿಲ್ಲ, ಅಂಥದ್ದೇನು ಮಾಡ್ಲಿಕ್ಕೆ ಹೋಗಿಲ್ಲ. ದೇವರಿದ್ದಾರೆ, ಕೈ ಬಿಡಲ್ಲ ಅಂತೇಳಿ ಕಾನ್ಫಿಡೆನ್ಸ್ ಇತ್ತು. ಹೌದೌದು. ಎಷ್ಟು ದಿವಸ ಟೈಮ್ ತಗೊಂಡ್ರೆ ರಿಕವರ್ ಆಗ್ಲಿಕ್ಕೆ? 5 ವರ್ಷ ಅದು ಕವರ್ ಆಗ್ಲಿಕ್ಕೆ? ಹೌದು, 5 ಇಯರ್. ಮತ್ತೆ ಮದುವೆ ಆಯ್ತಲ್ಲ, ಅದಕ್ಕೂ ಕೂಡ ಅದು ಮಾಡಬೇಕಲ್ಲ, ಅದು ಕೂಡ ಕ್ರೆಡಿಟ್ ಆಯ್ತು ತುಂಬಾ ನನಗೆ. 5 ವರ್ಷ ಬೇಕಾಯ್ತು. 5 ವರ್ಷ ದುಡ್ದದ್ದೆ? ಹೌದು, ದುಡ್ದದ್ದೆ, ನಾನ್ ಸ್ಟಾಪ್ ದುಡ್ದದ್ದು. ಎಲ್ಲಿ ದುಡ್ದ್ರಿ? ಅಂಗಡಿಯಲ್ಲಿ. ನಿಮ್ಮ ಅಂಗಡಿಯಲ್ಲಿ? ಹೌದು. ಅಂದ್ರೆ ಹೊರಗೆ ಏನಾದ್ರು ಬ್ಯಾಡ್ ನೇಮ್ ಹೋಯ್ತಾ ಈ ತರ ಆ್ಯಪ್ ಇದಾದಾಗ? ನಿಮಗೇನಾದ್ರೂ ಮೈನಸ್? ಅವರಿಗೆ ಕಸ್ಟಮರಿಗೆ ಏನು ತೊಂದರೆ ಆಗಬಾರ್ದು ಅಂತೇಳಿ ನಾನು ಎಲ್ಲಿಂದೆಲ್ಲ ಮಾಡಿ ಹಣ ಮಾಡಿ ಇವರ ಹಣ ಕಲಿಸ್ಕೊಟ್ಟಿದ್ದೇನೆ. ಯಾರಿಗೆ ತೊಂದರೆ ಮಾಡುವಾಗ ಬಿಡ್ಲಿಲ್ಲ ನಾನು. ಅದು ಸಿಗ್ಲಿಲ್ಲ ನಿಮಗೆ ಹಣ? ಹೋಯ್ತೆ ಅದು. ಹೌದಾ? ಹೌದು, ಹೋಗಿದೆ. ಇರ್ಲಿ, ಅದರ ಮೈನ್ ಹೆಡ್ ಎಂತೆಂತ ಇಲ್ಲ? ಮೈನ್ ಹೆಡ್ ಹಿಡಿಯುವ ಅಂತ ಕೆಲಸ ಇಲ್ಲ, ಏನಿಲ್ಲ. ಫುಲ್ ಬ್ಲಾಕ್, ಎಲ್ಲ ಬ್ಲಾಕ್, ಕಂಪ್ಲೀಟ್ ಬ್ಲಾಕ್. ಮ್ಯಾನೇಜರ್ ಎಲ್ಲ ಮೊಬೈಲ್ ಸ್ವಿಚ್ ಆಫ್. ಹೌದಾ? ಸಿಗ್ಲೇ ಇಲ್ಲ. ಅದು ಓದದೆ ಹಣ. ಅವಾಗ ಸ್ಟೆಕ್ ಆಗಿದೆ ನಾನು. ರಿಕವರ್ ಆಗ್ಲಿಕ್ಕೆ 5 ಇಯರ್ಸ್ ಬೇಕಾಯ್ತು ನನಗೆ. ಹಾಗೆ ಈಗ ನಮ್ಮ ಲೈಫಲ್ಲಿ ಒಂದೊಂದು ಇನ್ಸಿಡೆಂಟ್ ನಡೆಯುತ್ತೆ. ಹೌದು. ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಏನಾದ್ರೂ ಒಂದು ಪ್ರಾಬ್ಲಮ್ ಏನಾದ್ರೂ ಆಗಿರ್ಬೋದು. ಹೌದು. ಅದ್ರಲ್ಲಿ ನಿಮಗೆ ಯಾವತ್ತೂ ಮರೀಲಿಕ್ಕೆ ಆಗಲ್ಲ ಅಂತ ಒಂದು ಇನ್ಸಿಡೆಂಟ್ ಇದೆ ಅಂತ ಹೇಳಿದ್ರೆ? ಆಗಿದೆ, ಸೌದಿಯಲ್ಲಿ ಆಗಿದೆ. ಹೊರಗಡೆ ಹೋದಾಗ? ಹೌದು, ಸೌದಿನ ಡ್ರೈವರ್ ಅಲ್ಲ, ಹೌಸ್ ಡ್ರೈವರ್ ಆಗಿ ಇದ್ದಲ್ಲ. ಸಿಗ್ನಲ್ ಇರ್ತದಲ್ಲ, ಅಲ್ಲಿ ಗಾಡಿ ನಿಲ್ಲಿಸಿರ್ತೇವೆ ನಾವು. ನಿಲ್ಲಿಸಿರುವಾಗ ಸಿಗ್ನಲ್ ಪಾಸ್ ಮಾಡಬೇಕಾದ್ರೆ ಗ್ರೀನ್ ಸಿಗ್ನಲ್ ಬರಬೇಕಲ್ಲ, ವೈಟ್ ಮಾಡ್ತೇವೆ. ಗ್ರೀನ್ ಸಿಗ್ನಲ್ ಬಂತು, ಅವಾಗ ಗಾಡಿ ಮೂವ್ ಮಾಡಿದೆ. ಮೂವ್ ಮಾಡುವಾಗ ಹಿಂದ್ಗಡೆಯಿಂದ ಒಂದು ಅರಬಿ ವಾರ್ನ್ ಆಗ್ತಾ ಇದ್ರು. ವಾರ್ನ್ ಆಗ್ತಾ ನನ್ನ ಒಟ್ಟಿಗೆ ಓವರ್ಟೇಕ್ ಮಾಡ್ತಾ ಬಂದರು. ನನಗೆ ಹೊಡೆಯಲಿಕ್ಕೆ ಬರುವಾಗೆ ಬಂದರು. ಎಷ್ಟೋ ಕಿಲೋಮೀಟರ್ ತನಕ ಬಂದರು. ಬಂದು ನಿಲ್ಲಿಸಿದ್ರು. ನಿಲ್ಲಿಸಿ ಆದಮೇಲೆ ನನ್ನ ಹತ್ರ ಕೇಳಿ, ನಿನಗೇನು ಸಿಗ್ನಲ್ ಹೋದ್ಮೇಲೆ ಹೋಗ್ಲಿಕ್ಕಾಗೋದು? ನಾನು ಹೇಳಿದ್ದು ಹೋಗಿದ್ದೆಲ್ಲ ನಾನು, ನೀನು ಹೋಗ್ಲಿಲ್ಲ ಅಂತೇಳಿ ನನಗೆ ಹೊಡೆಯಲಿಕ್ಕೆ ಬಂದರು. ಹೊಡಿಲಿಕ್ಕೆ ಬಂದಾಗ ನಾನೇ ಅವರಿಗೆ ಹೊಡೆದೆ. 2 ಬಿಟ್ಟು ನಾನೇ ಕೊಟ್ಟೆ ಅರಬಿಗೆ. ನಂತರ ಅಲ್ಲಿದ್ದವರು ಹೇಳಿದ್ರು, ನಿನ್ನ
ಕತೆ ಮುಗಿಯಿತು ಅಂತೇಳಿ. ಅರಬ್ ಇದ್ದ ಕಾರಣ ನನಗೊಂದು ಪ್ಲಸ್ ಆದದ್ದೇನಂತ ಹೇಳಿದರೆ, ನನ್ನ ಹಿಂದ್ಗಡೆ ಅರಬಿಯ ಮಗಳಿದ್ಲು. ಮಗಳಿದ್ದ ಕಾರಣ ಅಲ್ಲಿ ಹೆಂಗಸರಿಗೆ ವ್ಯಾಲ್ಯೂ ಜಾಸ್ತಿ ಅವ್ರು ಹೇಳಿದಾಗೆ ಅಲ್ಲಿ. ಹಾಗೆ ಸ್ಟೇಷನ್ ಕಂಪ್ಲೇಂಟ್ ಆಯಿತು. ಕಂಪ್ಲೇಂಟ್ ಮಾಡಿದವರು ನನ್ನ ಅರಬಿಯ ಮಗಳು ನನ್ನ ಹಿಂದ್ಗಡೆಯಿಂದ ಓಡಿಸಿ ಬಂದದ್ದು ಅವನಂತೇಳಿ. ಇವನು ಕೂಡ ಕೊಟ್ಟಿದ್ದಾನೆ ಅಲ್ಲಿ ಕಂಪ್ಲೇಂಟ್, ನನಗೆ ಹೊಡೆದಿದ್ದಾನೆ ಅಂತೇಳಿ. ರಿಟರ್ನ್ ಕಂಪ್ಲೇಂಟ್ ಯಾರಿಗೆ ಹೋಯ್ತು? ಅವನಿಗೆ. ನೀನು ಯಾಕೆ ಹಿಂದ್ಗಡೆಯಿಂದ ಒಳದು ಓದೋದು ಅಂತೇಳಿ. ಆವಾಗ ಕಾಂಪ್ರಮೈಸಲ್ಲಿ ಮುಗೀತದು. ಅವರು ಹೇಳಿದ್ದಲ್ಲ, ನಾನು ಹೊಡೆದಾಗ ಅಲ್ಲಿದ್ದ ಜನಗಳೆಲ್ಲ, ಆವಾಗ ಹೆದರಿಕೆ ಆದದ್ದು. ಇವಾಗ ಕೂಡ ನನಗೆ ಹೋಗ್ಲಿಲ್ಲ, ಅಷ್ಟೇ ಹೆದರಿಕೆ ಆಗಿದೆ. ಸೌದಿ ಅಲ್ಲ, ನನ್ನ ಬಿಡ್ಲಿಕ್ಕಿಲ್ಲ, ಏನ್ ಮಾಡ್ಬೋದು ಅಂತೇಳಿ ಅಷ್ಟು ಹೆದರಿಕೆ ಆಗಿತ್ತು. ಹೌದು, ನನ್ನ ಟೈಮ್ ಒಳ್ಳೆಯಿತ್ತು. ಇಲ್ಲಾದ್ರೆ ನಾನು ಹೊಡೆದದ್ದಲ್ಲ ಅವರಿಗೆ. ಎಂತ ಅಲ್ಲಿ ಹೊಡಿಲಿಕ್ಕೆ ಅದು ಪ್ರೆಷರ್ ಅಲ್ಲಿ ಇದ್ದೆ. ಇವನು ವಾರ್ನ್ ಆಗ್ತಾ ಬರುವಾಗ ಅದೇ ಪ್ರೆಷರ್ ಅಲ್ಲಿ ಇದ್ದೆ ನಾನು ಇದನ್ನೇನು ಥಿಂಕ್ ಮಾಡಿಲ್ಲ. ಬಂದು ಇಳಿದು ಅವನು ಹೊಡ್ಲಿಕ್ಕೆ ಬರುವಾಗ ನಾನು ಎರಡು ಕೊಟ್ಟು ಬಿಟ್ಟೆ. ಹಾಗೆ ಅದದ್ದು ದೊಡ್ಡವರ ನನ್ನ ಒಂದು ಏಜ್ ಅದೇ ರೀತಿ ಇದ್ದ. ಹಾಗೆ ಕಂಪ್ಲೇಂಟ್ ಅವರು ಕೊಟ್ಟಿದ್ದು. ಇಲ್ಲಿಂದ ಸಪೋರ್ಟ್ ಮಾಡಿದ ಕಾರಣ ಆಯ್ತು. ಇಲ್ಲಾದ್ರೆ ನಾನು ಒಳಗಡೆ. ಅಂದ್ರೆ ನೀವು ಅಷ್ಟು ಅನ್ಯೋನ್ಯದಲ್ಲಿ ಇದ್ರಲ್ಲಿ? ಹೌದೌದು, ಇದ್ದೆ ಅವ್ರ ಜೊತೆ. ಹೌದೌದು, ಮನೆಯವ್ರ ಹತ್ರ ಇದ್ದೆ ನಾನು. ಅದೊಂದು ಮರಿಲಿಕ್ಕಾಗದ ವಿಷಯ.